ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಮೋಸ್ಟ್ ವೆಲ್ಕಮ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತುರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಅಡುಗೆ ಮಾಡೋದು ಕೂಡ ಒಂದು ಕಲೆ. ಅಡುಗೆ ಮಾಡೋಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬಳಸ್ತೇವೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಾವು ಫಾಲೋ ಮಾಡುವಂತಹ ಸ್ಟೆಪ್ಸ್ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಹಾಗೆ ಅಡುಗೆ ಮಾಡೋದ್ರ ಮುಖಾಂತರ ಇವತ್ತು ಮತ್ತೆ ನಮ್ಮ ವಾಹಿನಿಗೆ ಬಂದಿದ್ದಾರೆ ಗೀತಾ ಅವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಬೇಸಿಗೆ ರಜೆ ಸ್ಟಾರ್ಟ್ ಆಗಿದೆ ಅಲ್ವಾ, ಇವಾಗ ಏನ್ ಮಾಡ್ಕೊಳ್ತಾ ಇದ್ದೀರಾ? ಈಗ ಹೆಚ್ಚಾಗಿ ಸಮ್ಮರ್ ಕ್ಯಾಂಪ್ಸ್ ಅಲ್ಲಲ್ಲಿ ನಡೀತಾ ಇರುತ್ತೆ, ಹಾಗೆ ಅಲ್ಲಿಗೆಲ್ಲ ರಿಸೋರ್ಸ್ ಪರ್ಸನ್ ಆಗಿ ಹೋಗಿ ಬರ್ತಾ ಇದ್ದೀನಿ. ಓಕೆ, ಯಾವ ತರ ಸ್ಪೆಷಲ್ ಆಗಿರೋಂತಹ ಒಂದು ಟೀಚರ್ನ ಇವಾಗ ಮಾಡ್ತಾ ಇರೋಂಥ? ಈಗದ್ದು ಸಮ್ಮರ್ ಕ್ಯಾಂಪಿಂದು ಟೀಚಿಂಗ್ ಅಂತ ಹೇಳಿದ್ರೆ ಸ್ವಲ್ಪ ಅಡ್ವಾನ್ಸ್ ಟೀಚಿಂಗ್ ಅಂತಾನೆ ಹೇಳ್ಬೋದು. ಮಕ್ಕಳಿಗೆ ಒಂದಿನದಲ್ಲಿ ನಮಗೆ ಸೆಷನ್ ಕೊಡ್ತಾರೆ, ಅಷ್ಟರೊಳಗೆ ಮಾಡಿ ಮುಗಿಸೋಂಥ ಕ್ರಾಫ್ಟ್ಸ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಮತ್ತೆ ಅಲ್ಲಿ ಕೂಡ ಕುಕ್ಕಿಂಗ್ ವಿದೌಟ್ ಫ್ಯೂಯಲ್ ಹೇಳ್ಕೊಡ್ತಾ ಇದ್ದೀನಿ. ಓ ಸೂಪರ್. ಹಾಗಾದ್ರೆ ಇವತ್ತು ಈ ತರನೇ ಕುಕಿಂಗ್ ವಿದೌಟ್ ಫ್ಯೂಯಲ್ ಇದೆಯಾ, ಬೇರೆ ಯಾವ್ದಾದ್ರು ರೆಸಿಪಿ ಇಲ್ಲ, ಇವತ್ತೊಂದು ನಾನು ಸೀಸನಲ್ಲೇ ಸ್ವಲ್ಪ ಬೆನಿಫಿಟ್ ಇರುವಂತದ್ದು ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಹಾಗಾದ್ರೆ ಯಾವ ರೆಸಿಪಿ ಅಂತ ಕಿಚನಿಗೆ ಹೋಗಿ ನೋಡೋಣ ಅಲ್ವಾ? ಬನ್ನಿ ಹೋಗೋಣ. ಎಸ್ ಮೇಡಮ್, ಇಂಗ್ರೀಡಿಯೆಂಟ್ಸ್ನ ನೋಡ್ತಾ ಇದ್ರೆ ಪಲಾವ್ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ, ಬಟ್ ನೀವೇನಾದ್ರೂ ಸ್ಪೆಷಲ್ ಟ್ರೈ ಮಾಡ್ತಾ ಇರ್ತೀರಾ. ಇವತ್ತು ಯಾವ ಒಂದು ಟೇಸ್ಟಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀರಾ? ಧನಿಯಾ ರೈಸ್ ಮಾಡು. ಧನಿಯಾ ರೈಸ್ ಮಾಡೋದು ಹೇಗೆ ಮಾಡೋದು? ಅದಕ್ಕೆ ಧನಿಯಾ ಲೀವ್ಸ್ ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ಬೇಕು. ನಂಗೆ ಸಣ್ಣ ಜಾರ್ ತಗೊಳ್ಳಿ. ಇದೆಲ್ಲ ಫಸ್ಟ್ ನಾವು ರುಬ್ಕೊಳ್ಬೇಕು. ಈಗ 1 ಬೌಲ್ ರೈಸಿಗೆ 1 ಬೌಲ್ ಅಷ್ಟು ಕೊತ್ತಂಬರಿ ಸೊಪ್ಪು ಬೇಕಾಗತ್ತೆ. ನೀರು ಹಾಕದೆ ರುಬ್ಕೊಳ್ಳೋದಾ? ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಮತ್ತು ಇದಕ್ಕೆ ಒಂದು 3 ಮೆಣಸಿನ್ಕಾಯಿ ಬೇಕಾಗತ್ತೆ, ಹಸಿಮೆಣಸು. ಮತ್ತು ನಾನು ಹೇಳ್ದೆ ಅಲ್ಲ, ಇದು ಸೀಸನಲ್ ಫ್ರೆಂಡ್ಲಿ ರೈಸ್ ಅಂತ ಹೇಳಿ, ಹಾಗೆ ಇದಕ್ಕೆ ನಾವು ಯಾವ ಗರಂ ಮಸಾಲ ಯೂಸ್ ಮಾಡ್ತಾ ಇಲ್ಲ ಇವತ್ತು. ಜಿಂಜರ್ ಗಾರ್ಲಿಕ್ ಕೂಡ ಯೂಸ್ ಮಾಡ್ತಿಲ್ಲ, ಬರೀ ನೀರುಳ್ಳಿ ಮತ್ತು ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸೋಂಪು ಹಾಕ್ತಾ ಇದ್ದೀನಿ. ಮತ್ತೊಂದು ಅರ್ಧ ಟೀ ಸ್ಪೂನ್ ಜೀರ. ಈಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಬೇಕು. ಸಾಕು. ಮಿಕ್ಸಿ ಮಾಡ್ಕೊಂಡಿದ್ದೇನೆ, ನೋಡಿ ಸಾಕಾಗುತ್ತಾ ಅಂತ. ಸಾಕು. ನನಗೆ ಈಗ ಸಣ್ಣದೊಂದು ಕುಕ್ಕರ್ ಬೇಕು. ಓಕೆ, ಗ್ಯಾಸ್ ಆನ್ ಮಾಡ್ಕೊಳ್ಳೋದಲ್ಲ? ಹೌದು.
ಈಗ ಎಣ್ಣೆ ಬೇಕು. ಓಕೆ. ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಈಗ ಎಣ್ಣೆ ಬಿಸಿ ಆಗುವಾಗ ಫಸ್ಟ್ ನಾವು ಇದು ಸ್ವಲ್ಪ ಕ್ಯಾಶು ತಗೊಂಡಿದ್ದೀನಿ. ಇದು ಫ್ರೈ ಮಾಡಿ ತೆಕ್ಕೊಳ್ಬೇಕು. ಸ್ವಲ್ಪ ಬ್ರೌನ್ ಆದರೆ ಸಾಕಾಗುತ್ತೆ. ನೋಡಿ ಇದಿಷ್ಟು ಬ್ರೌನ್ ಆದರೆ ಸಾಕು. ನಾನೀಗ ಸಿಮ್ ಮಾಡ್ತಾ ಇದ್ದೀನಿ. ಇದನ್ನು ಇದರಲ್ಲಿ ತಗೊಳ್ಳೋ. ಮತ್ತು ನಾವು ಪುಲಾವಿಗೆ ಹೇಗೆ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅದೇ ರೀತಿ ಒಂದಾದ್ಮೇಲೆ ಒಂದು ಹಾಕಿ. ಸ್ಪೂನ್ ಬೇಕಾ? ಬೇಡ, ಸಾಕು. ಈಗ ನಾನು ಹೇಳ್ದೆ ಇಲ್ಲ, ಇದಕ್ಕೆ ಯಾವ ಮಸಾಲನೂ ನಾವು ಹಾಕ್ತಾ ಇಲ್ಲ, ಗರಂ ಮಸಾಲ ಹಾಕ್ತಾ ಇಲ್ಲ. ಈಗ ಫಸ್ಟಿಗೆ ನಾವು ನೀರುಳ್ಳಿ ಹಾಕ್ಕೊಳ್ಳೋ. 1 ಕಪ್ ತಗೊಂಡಿದ್ದೀರಾ ಈರುಳ್ಳಿ? ಒಂದು ಚಿಕ್ಕದು 2 ನೀರುಳ್ಳಿ ತಗೊಂಡಿದ್ದೀನಿ. ಈಗ ಸ್ವಲ್ಪ ನಾವು ಪುಲಾವ್ ಅಂತ ಹೇಳಿದ್ರೆ ಅದಕ್ಕೊಂದು ಸ್ವಲ್ಪ ಅದರ ಲುಕ್ ಬರಬೇಕಲ್ವ? ಹೌದು, ಹಾಗೆ ಕ್ಯಾರೆಟ್ ಯೂಸ್ ಮಾಡ್ತೇವೆ. ಕ್ಯಾರೆಟ್ ಹಾಕುವ. ಮತ್ತೆ ಬೀನ್ಸ್, ಮತ್ತೆ ಸ್ವಲ್ಪ ಗ್ರೀನ್ ಪೀಸ್ ತಗೊಂಡಿದ್ದೀನಿ. ಇದು ನೆನೆಸಿಟ್ಕೊಂಡಿದ್ದು. ಹೌದು, ಫ್ರೆಶ್ ಸಿಕ್ಕಿದ್ರೆ ಅವಾಗಲೇ ಬಿಡಿಸ್ಕೊಂಡು ಹಾಕ್ಕೊಳ್ಬೋದು. ಇದು ಸ್ವಲ್ಪ ಬಾಡಿದ್ರೆ ಸಾಕು. ಮತ್ತೆ ಅಕ್ಕಿ ಹಾಕಿ ಮಸಾಲ ಹಾಕ್ಬೋದು. ರೀಸೆಂಟ್ ಆಗಿ ಎಲ್ಲೆಲ್ಲ ಕ್ಯಾಂಪ್ ಅಟೆಂಡ್ ಮಾಡಿದ್ರಿ? ಸಮ್ಮರ್ ಕ್ಯಾಂಪ್ಗಳನ್ನು ರೀಸೆಂಟ್ ಆಗಿ ಅಂದರೆ ನಮ್ಮ ಇಲ್ಲಿ ತಡಂಬೈಲೆ, ಸುರತ್ಕಲ್ಲೆ ಮತ್ತು ಇಲ್ಲಿ ಕುಳಾಯಲ್ಲೆಲ್ಲ. ಓಕೆ. ನೀವು ಡ್ರಾಯಿಂಗ್ ಕ್ರಾಫ್ಟ್ ಎಲ್ಲ ಮಾಡ್ತೀರಾ? ಕ್ರಾಫ್ಟ್ ಹೆಚ್ಚಾಗಿ ಮಾಡ್ತೀನಿ. ಮತ್ತು ಈಗೆಲ್ಲ ಮಕ್ಕಳಿಗೂ ಕುಕ್ಕಿಂಗ್ ಅಂತ ಹೇಳಿದರೆ ತುಂಬ ಇಷ್ಟ ಅಲ್ವಾ? ಎಲ್ಲ ಕೇಳ್ತಾರೆ, ಡಿಮ್ಯಾಂಡ್ ಮಾಡ್ತಾರೆ. ಹಾಗೆ ಅದು ಕೂಡ ರಜೆ ಸಿಕ್ಕಿದ್ರು ಮತ್ತೆ ಮಕ್ಕಳ ಜೊತೆ ಬೆರೆಯೋಕೆ ಅವಕಾಶ ಸಿಗ್ತಾ ಇದೆ. ಹೌದು, ಇಲ್ಲಾದ್ರೆ ರಜೆ ಬೋರಿಂಗ್ ಅಲ್ವಾ? ಹೌದು. ಈಗ ನಾವು ಮಿಕ್ಸಿಗೆ ಹಾಕಿದ್ದ ಮಸಾಲೆನ ಇದರಲ್ಲಿ ಹಾಕೊಳ್ಳುವ. ಇದು ಕೂಡ ಎಣ್ಣೆಲಿ ಸ್ವಲ್ಪ ಫ್ರೈ ಆಗಬೇಕು. ಈ ಮಸಾಲೆಯಿಂದಾಗಿನೇ ಧನಿಯಾ ರೈಸ್ ಅಂತ ಹೆಸರಿಟ್ಕೊಂಡು. ಹೌದು, ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ದೀವಲ್ಲ, ಹಾಗೆ ಧನಿಯಾ ರೈಸ್. ಇದರಲ್ಲಿ ಸ್ವಲ್ಪ ಮಸಾಲೆ ಉಳ್ಕೊಂಡಿದೆ. ಮತ್ತೆ ನಾವು ನೀರು ಹಾಕುವಾಗ ಇದರಲ್ಲಿ ಹಾಕಿ ಈಗ ಸಮ್ಮರಲ್ಲಿ ತುಂಬ ಹೀಟ್ ಅಲ್ವಾ? ಹಾಗೆ ಮತ್ತೆ ಅದು ನಮ್ಮ ಗರಂ ಮಸಾಲ ಹಾಕಿ ತಿಂದರೆ ತುಂಬ ಇದಾಗ್ತದಲ್ವಾ? ಅದು ಹೌದು, ಹೀಟ್ ಗೊತ್ತಾಗತ್ತೆ ನಮಗೆ. ಹಾಗೆ ಅದನ್ನೆಲ್ಲ ಅವಾಯ್ಡ್ ಮಾಡಿ. ಸ್ವಲ್ಪ ಹಸಿ ವಾಸನೆ ಹೋದ್ರೆ ಆಯ್ತು. ಇದಕ್ಕೆ ನಾವು ನೀರು ಹಾಕ್ಬೇಕಂತಿಲ್ವಾ ಈಗ? ಇದಕ್ಕೆ ಈಗ ಬೇಡ, ಇದು ಸ್ವಲ್ಪ ಫ್ರೈ ಆಗಬೇಕು. ಮತ್ತೆ ಅಕ್ಕಿ ಹಾಕಿದ ಮೇಲೆ ನೀರು ಹಾಕೊಂಡ್ರೆ ಸಾಕು. ನಾವು ಗ್ರೈಂಡ್ ಮಾಡಿರೋದ್ರಲ್ಲೇ ನೀರಿನ ಅಂಶ ಇದೆ. ಹೌದು, ಅದೇ ಹೀರ್ಕೊಳ್ಳುತ್ತೆ ಅಲ್ವಾ? ಈಗ ಅಕ್ಕಿ ಹಾಕೊಳ್ಳುವ. ಓಕೆ. ನಾನೀಗ 1 ಬೌಲ್ ರೈಸ್ ತಗೊಂಡಿದ್ದೀನಿ. 1 ಬೌಲಿಗೆ 2 ಬೌಲ್ ನೀರು ಬೇಕಾಗತ್ತೆ. ಅಕ್ಕಿ ಕೂಡ ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ನೀರು ಹಾಕಿ ಲಿಡ್ ಹಾಕಿದ್ರೆ ಆಯಿತು. ಹೌದು, ಇದಕ್ಕೆ ನೀರು ಹಾಕಿ ನೋಡಿ. ಈಗ ಅಕ್ಕಿ ಕೂಡ ಫ್ರೈ ಆಯಿತು. ಹೌದು, ನಾವೀಗ ನೀರು ಹಾಕ್ಕೊಳ್ಳುವ. ನೀರು ಹಾಕೋ ಮುಂಚೆ ನೋಡಿ ಇದೊಂದು ಪುಲಾವ್ ಲೀವ್ ಹಾಕ್ಕೊಳ್ಳಿ. ಈಗ 1:2 ಪ್ರಪೋರ್ಷನಲ್ಲಿ ನೀರು ಹಾಕ್ತಾ ಇದ್ದೀನಿ. ಹಸಿರಾಗಿ. ವಾವ್. ಹೌದು. ಅದಕ್ಕೆ ಉಪ್ಪು ಹಾಕ್ಕೊಳ್ಳುವ. ಉಪ್ಪು ಮತ್ತು ಲೆಮನ್ ಜ್ಯೂಸ್ ಹಾಕಬೇಕು. ಇವಾಗಲೇ ಹಾಕ್ಕೊಳ್ಳೋದಾ? ಹೌದು, ಇವಾಗಲೇ ಹಾಕೋದು.
1 ಬೌಲ್ ರೈಸಿಗೆ 1 ಟೀ ಸ್ಪೂನ್ ಉಪ್ಪು ಸಾಕಾಗುತ್ತೆ. ಮತ್ತು ಖಾರದ ಮೇಲೆ ಡಿಪೆಂಡ್ ಆಗ್ತದೆ. ನಾವು ಈಗ ಮೆಣಸು ಹಾಕಿದ್ದೀವಲ್ಲ, ಅದು ತುಂಬ ಖಾರ ಇದ್ದರೆ ನಾವು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಬೋದು ಈಗಲೇ. ಹೌದು, ಈಗಲೇ ನಾವು ಟೇಸ್ಟ್ ನೋಡೋದಾದರೆ ನೋಡ್ಕೊಳ್ಬೋದು. ಮತ್ತು ಹಾಗೆಯೇ ಇದು ಲೆಮನ್ ಜ್ಯೂಸ್ ಕೂಡ ಜಾಸ್ತಿ ಸೇರಿಸ್ಬೋದು ಖಾರ ಜಾಸ್ತಿ ಆಗಿದ್ದರೆ. 1 ಅರ್ಧ ಸಾಕಾಗತ್ತೆ ಇದಕ್ಕೆ. ಸ್ವಲ್ಪ ಅದು ಬಾಯ್ಲ್ ಆಗಲಿ, ಮತ್ತೆ ನಾವು ಲಿಡ್ ಹಾಕ್ಬೋದು. ಬೇರೆ ತರಕಾರಿ ಕೂಡ ಬಳಸ್ಕೋಬೋದಲ್ಲ? ಕ್ಯಾಪ್ಸಿಕಮ್ ಹಾಕ್ಬೋದು, ಮತ್ತೆ ಬೇಕಾದರೆ ಪೊಟ್ಯಾಟೊ ಬೇಡ, ಕಾರ್ನ್ ಬೇಕಾದರೆ ಹಾಕ್ಬೋದು, ಸ್ವೀಟ್ ಕಾರ್ನ್. ಎಷ್ಟು ವಿಜಿಲ್ ಆಗಬೇಕು? 2 ಆದರೆ ಸಾಕು. ಈಗ ಬಾಯ್ಲಿಂಗ್ ಸ್ಟಾರ್ಟ್ ಆಗಿದೆ, ನಾವೀಗ ಲಿಡ್ ಹಾಕ್ಬೋದು. 2 ವಿಸಿಲ್ ಆಗಲಿ. ಇನ್ನು ನಾವು 2 ವಿಜಿಲ್ ಆಗೋ ತನಕ ಕಾಯಬೇಕು. ಹೌದು ಮೇಡಮ್, ಸ್ಟೂಡೆಂಟ್ಸ್ಗೆಲ್ಲ ಕ್ರಾಫ್ಟ್ ಹೇಳ್ಕೊಡ್ತಾ ಇದ್ದೀರಾ ಇವಾಗ. ಇದು ಬಿಟ್ಟರೆ ಬೇರೆ ಯಾವ ಹಾಬೀಸನ್ನು ಫಾಲೋ ಮಾಡ್ತಾ ಇದ್ದೀರಾ? ಬೇರೆ ಹಾಬೀಸ್ ಅಂತ ಹೇಳಿದರೆ ನಾನು ಕುಕ್ಕಿಂಗ್ ಶೋಸ್ ನೋಡ್ತೀನಿ. ಇದಂತೂ ರೆಗ್ಯುಲರ್ ನೋಡ್ತೀನಿ. ಪಕ್ಕ ನೋಡಲೇಬೇಕು. ಹೌದು, ಅದು ನಮಗೆ ನೀವು ಟೆಲಿಕಾಸ್ಟ್ ಮಾಡೋದೆಲ್ಲರೂ ಮಿಸ್ ಆದ್ರೂ ಯೂಟ್ಯೂಬಲ್ಲಿ ನೋಡ್ತೀನಿ. ಅದು ಬಿಟ್ಟರೆ ಕುಕಿಂಗ್ ಶೋಸ್? ಅದು ಬಿಟ್ಟರೆ ನನಗೆ ಸ್ವಲ್ಪ ಫ್ಲವರ್ಸ್, ಪೇಪರ್ ಫ್ಲವರ್ಸ್ ಮಾಡೋದು ತುಂಬ ಇಷ್ಟ. ಈಗ ಅದನ್ನು ಹಾಗೆ ಅದೇ ನನ್ನ ಒಬ್ಬರು ಫ್ರೆಂಡ್ ಇದ್ದಾರೆ, ಅವ್ರ ಜೊತೆಲಿ ಸೇರ್ಕೊಂಡು ಈಗ ಅದನ್ನು ಮಾಡ್ತಾ ಇದ್ದೀವಿ. ಮನೆ ತುಂಬ ಪೇಪರ್ ಫ್ಲವರ್ಸ್ ಇದೆಯಾ? ಮನೆ ತುಂಬ ಇಲ್ಲ, ಮಾಡಿಟ್ಕೊಂಡಿಲ್ವಾ? ಇಲ್ಲ, ಮಕ್ಕಳಿಗೆ ಕಲಿಸ್ಲಿಕ್ಕೋಸ್ಕರ ನಾನು ಯೂಟ್ಯೂಬ್ ನೋಡ್ಕೊಂಡು ನಾನು ಕಲಿತೀನಿ ಫಸ್ಟ್. ನೀವೇ ಕಲ್ತ್ಕೊಂಡಿರೋದೆಲ್ಲ ಯೂಟ್ಯೂಬ್ ನೋಡ್ಕೊಂಡು ಸೆಲ್ಫ್ ಸ್ಟಡಿ? ಹೌದು, ಈಗ ಮಕ್ಕಳು ಹೊಸದು ಕೇಳ್ತಾರಲ್ಲ, ಹಾಗೆ ಸ್ವಲ್ಪ ಇನೋವೇಟಿವ್ ಇರ್ಬೇಕಂತ ಹೇಳಿ ನಾನು ಎಕ್ಸ್ಟ್ರಾ ಕಲಿತಾ ಇರ್ತೇನೆ. ಸೂಪರ್. ಹಾಗಾದ್ರೆ ಎರಡು ವಿಸಿಲ್ ಆಗಿದೆ, ಈಗ ಕುಕ್ಕರ್ ಆಫ್ ಮಾಡ್ಕೊಳ್ಳೋದು. ಈಗ ಧನಿಯಾ ರೈಸ್ ರೆಡಿ ಆಯ್ತು. ಹಾಗಾದ್ರೆ ಆಫ್ ಮಾಡೋದು. ಎಸ್, ಆ ಕಲರೇ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಗ್ರೀನ್ ಕಲರ್ ಇದೆ ಅಲ್ವಾ, ಅದು ತಿಂಡಿ ಜೊತೆ ಏನಾದ್ರು ಗ್ರೀನ್ ಕಲರ್ ಬಂದ್ಬಿಟ್ರೆ ಅದ್ರ ಜೊತೆಗೆ ಇದು ಕ್ಯಾರೆಟ್ ಕಲರ್ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಅಲ್ವಾ. ಮೇಡಮ್, ರೆಡಿ ಆಗಿದೆ ಅಲ್ವಾ ಇವಾಗ? ರೆಡಿ ಆಗಿದೆ, ಸ್ಟೀಮ್ ಬಿಟ್ಟಿದೆ. ಎಸ್, ಓಪನ್ ಮಾಡ್ಬೋದು ಈಗ. ವಾವ್, ಘಮ್ ಅಂತ ಇದೆ. ಕರೆಕ್ಟ್ ಆಗಿ ಬೆಂದಂಗೆ ಕಾಣ್ತಾ ಇದೆ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳುವ ಈಗ. ಇದಕ್ಕೆ ಸೈಡ್ ಡಿಶ್ ಏನಿರುತ್ತೆ? ಸೈಡ್ ಡಿಶ್ ರಾಯ್ತ. ರಾಯ್ತ ಯೂಸ್ ಮಾಡ್ಬೋದು. ಮಿಕ್ಸ್ ಆಗಿದೆ, ಈಗ ಸರ್ವ್ ಮಾಡುವ. ಓಕೆ. ಕ್ಯಾಶು ಆಗ ಫ್ರೈ ಮಾಡಿ ತೆಗೆದಿದ್ದೀವಲ್ಲ, ಅದರಿಂದ ಇವಾಗ ಡೆಕೋರೇಟ್ ಮಾಡಿ. ಡೆಕೋರೇಷನ್ ಆದಂಗೂ ಆಗುತ್ತೆ, ಬಾಯಿಗೂ ಸಿಗುತ್ತೆ. ಹೌದು, ನಾವು ಅದರಲ್ಲೇ ಬಿಟ್ಟು ಬೇಯಿಸಿದ್ರೆ ಉಂಟಲ್ಲ, ಅದು ಸಾಫ್ಟ್ ಆಗುತ್ತೆ, ಇದು ಸ್ವಲ್ಪ ಕ್ರಂಚಿ ಇರುತ್ತೆ. ಧನಿಯಾ ರೈಸ್ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೆಲ್ಕಮ್. ಧನಿಯಾ ರೈಸ್ ಈಸಿಯಾಗಿ ಈ ಸಮ್ಮರ್ ಸೀಸನಲ್ಲಿ ದೇಹಕ್ಕೂ ಆರೋಗ್ಯಯುತವಾಗಿ ಹೇಗೆ ಮಾಡಬಹುದು ಅನ್ನೋದನ್ನು ಮೇಡಮ್ ತೋರಿಸ್ಕೊಟ್ರು. ಹೇಗೆ ಮಾಡಿದ್ರು ಅನ್ನೋದನ್ನು ನೀವು ಮತ್ತೊಂದು ಸಲ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಧನಿಯಾ ರೈಸ್ ತಯಾರಿಸುವ ವಿಧಾನ: ಮೊದಲು 1 ಕಟ್ಟು ಕೊತ್ತಂಬರಿ ಸೊಪ್ಪಿಗೆ 4 ರಿಂದ 5 ಹಸಿಮೆಣಸು, ಸೋಂಪು ಅರ್ಧ ಚಮಚದಷ್ಟು, ಜೀರಿಗೆ ಅರ್ಧ ಚಮಚ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಕುಕ್ಕರ್ನಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಗೋಡಂಬಿಯನ್ನು ಹುರಿದಿಟ್ಟುಕೊಳ್ಳಿ. ಆನಂತರ ಹೆಚ್ಚಿದ ಈರುಳ್ಳಿಯನ್ನು ಹುರಿದು ಕ್ಯಾರೆಟ್, ಬೀನ್ಸ್, ಬಟಾಣಿಯನ್ನು ಹಾಕಿ ಹುರಿಯಿರಿ. ಆನಂತರ ರುಬ್ಬಿದ ಮಸಾಲೆ ಹಾಕಿ
ಹಸಿ ವಾಸನೆ ಹೋಗುವವರೆಗೂ ಹುರಿದು 1 ಕಪ್ ಬೆಳ್ತಿಗೆ ಅಕ್ಕಿ ಹಾಕಿ ಹುರಿಯಿರಿ. ಬಳಿಕ ಅಕ್ಕಿಯ 2 ಪಟ್ಟು ನೀರು ಹಾಕಿ ಪುಲಾವ್ ಎಲೆ, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ಮೇಲಿನಿಂದ ಗೋಡಂಬಿಯಿಂದ ಅಲಂಕರಿಸಿ. ಈಗ ಬಿಸಿ ಬಿಸಿ ಧನಿಯಾ ರೈಸ್ ಸವಿಯಲು ಬಲು ರುಚಿ. ಧನಿಯಾ ರೈಸ್ ಅಂತೂ ಬಿಸಿಯಾಗಿ ರೆಡಿ ಆಗಿದೆ. ಮತ್ತೊಂದು ರೆಸಿಪಿ ನಮಗೋಸ್ಕರ ನಿಮಗೋಸ್ಕರ ಕಾಯ್ತಾ ಇದೆ. ಯಾವ ರೆಸಿಪಿ ಅಂತ ನೋಡೋಣ. ಅದಕ್ಕೂ ಮೊದಲು ನಾವು ತಗೊಳ್ಳೋಣ ಒಂದು ಪುಟ್ಟದಾದ ವಿರಾಮ. ಬ್ರೇಕ್ನ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತುರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಧನಿಯಾ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬಂದ್ವಿ. ಬನ್ನಿ ಮೇಡಮ್ ಹತ್ರ ಬೇಗನೆ ನೆಕ್ಸ್ಟ್ ರೆಸಿಪಿ ಯಾವ್ದು ಹೇಳ್ಕೊಡ್ತಾರೆ ಅಂತ ಕೇಳೋಣ. ಎಸ್ ಮೇಡಮ್, ನೆಕ್ಸ್ಟ್ ಯಾವ ರೆಸಿಪಿ? ನೆಕ್ಸ್ಟ್ ನಾನು ನೂಲ್ಕೋಲಿಂದು ರಾಯ್ತ ಮಾಡ್ತಾ ಇದ್ದೀನಿ. ಓಕೆ, ಹಾಗಾದ್ರೆ ಧನಿಯಾ ರೈಸಿಗೆ ಸೈಡ್ ಅಲ್ಲಿ ಇರುತ್ತೆ ಅಲ್ವಾ? ಓಕೆ, ಸ್ಟಾರ್ಟ್ ಮಾಡೋಣ. ಏನ್ ಮಾಡ್ಬೇಕು ಫಸ್ಟ್? ಏನ್ ಕೊಡಿ? ನನಗೆ ಒಂದು ಪ್ಲೇಟ್ ಕೊಡಿ. ಇದು ನೋಡಿ, ನವಿಲ್ ಕೋಸು ಹೇಳ್ತೀವಲ್ಲ ಅದು, ಇದರ ಸಿಪ್ಪೆ ಎಲ್ಲ ತೆಗೆದಿಟ್ಕೊಳ್ಬೇಕು. ನಾವಿದು ತಗೊಳ್ಳುವಾಗ ಉಂಟಲ್ಲ ಸ್ವಲ್ಪ ಎಳೆದಿರೋದು ನೋಡಿ ತಗೊಳ್ಬೇಕು. ಅದು ತುಂಬಾ ಬಲ್ತಿದ್ರೆ ನಾರ್ ತರ ಬರುತ್ತೆ. ಇದು ಎಳೆದು ನೋಡಿ ತಗೊಂಡಿದ್ರೆ ಇದನ್ನು ನಾವು ಸಣ್ಣದಾಗಿ ತುರ್ಕೊಳ್ಬೇಕು ಫಸ್ಟ್. ಚೆನ್ನಾಗಿದೆ ಅಲ್ವಾ? ಯಾವ ಬೇಕಾದ್ರೂ ಮಾಡ್ಕೊಳ್ಬೋದು. ಕುಕಿಂಗ್ ವಿದೌಟ್ ಫಿಯೆಲ್ಲ ಹಾಗೆ ಹೇಳ್ಬೋದು. ಇದಕ್ಕಂದ್ರೆ ನಾವು ರಾಯ್ತಕ್ಕೆ ಆಕ್ಚುಲಿ ಒಗ್ಗರಣೆ ಉಂಟಲ್ಲ ಆಪ್ಷನಲ್, ಅದು ಬೇಕಾದ್ರೆ ಹಾಕೊಳ್ಬೋದು. ಹಾಗೆ ನಾನೀಗ ಒಗ್ಗರಣೆ ಹಾಕೋದ್ರಿಂದ ಇದು ಸ್ವಲ್ಪ ಗ್ಯಾಸ್ ಯೂಸ್ ಮಾಡ್ಬೇಕಾಗ್ತದೆ. ಅದರ್ವೈಸ್ ಇದನ್ನ ನಾವು ಕುಕಿಂಗ್ ವಿದೌಟ್ ಫಿಯೆಲ್ ಅಂತಾನೆ ಹೇಳ್ಬೋದು. ಮತ್ತೆ ಇದು ತುಂಬ ಹೆಲ್ದಿ. ಇದು ಉಂಟಲ್ಲ BP ಗೆ ಎಲ್ಲ ತುಂಬ ಒಳ್ಳೆಯದು, ಶುಗರ್ ಪೇಷಂಟ್ಸಿಗೂ ಅಷ್ಟೇ. ಇದನ್ನು ಹಾಗೆ ನಾವು ಸಲಾಡ್ ಮಾಡಿಕೊಂಡು ರಾತ್ರಿ ತಿಂದರೆ ಉಂಟಲ್ಲ ತುಂಬ ಬೆನಿಫಿಟ್ ಉಂಟು ಇದರಲ್ಲಿ. ಇದರ ಪದಾರ್ಥ ಮಾಡ್ಕೊಂಡು ತಿಂದ್ರು ಪದಾರ್ಥ ಮತ್ತೆ ನಾವು ಇದು ಬಿಸಿಬೇಳೆ ಬಾತ್ ಎಲ್ಲ ಮಾಡುವಾಗ ಇದು ಮೇನ್ ಬೇಕೇ ಬೇಕಾಗ್ತದೆ. ತುರ್ಕೊಂಡಾಗಿದೆ ಅಲ್ವಾ ಇವಾಗ? ಈಗ ತುರ್ಕೊಂಡಾಗಿದೆ, ಇನ್ನು ಮಿಕ್ಸ್ ಮಾಡೋದು ಮಾತ್ರ. ನಾವೀಗ ಇದನ್ನು ಇದಕ್ಕೆ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳುವ. ಎಳೆದಿರೋದ್ರಿಂದ ನಮ್ಗೆ ತುರಿವಾಗ ಸ್ವಲ್ಪನೂ ನಾರೆಲ್ಲ ಸಿಗಲಿಲ್ಲ. ಹೀಗೆ ಸಣ್ಣ ಇದರಿಂದ ತುರ್ಕೊಳ್ಬೇಕು. ಈಗ ನಾವು ಒಂದೊಂದು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡುವ ಇದಕ್ಕೆ. ಮತ್ತು ಒಗ್ಗರಣೆ ಕೂಡ ಹಾಕಬೇಕಾಗತ್ತೆ. ಒಗ್ಗರಣೆ ಕಡೆಗೆ ಹಾಕೋದಲ್ಲ? ಒಗ್ಗರಣೆ ಲಾಸ್ಟಿಗೆ ಹಾಕ್ಕೊಳ್ವ. ಇದಕ್ಕೆ ನೋಡಿ, ಈಗ ಇದು ಸ್ವಲ್ಪ ರೋಸ್ಟೆಡ್ ಜೀರಾ ಪೌಡರ್, ಇದೊಂದು ಅರ್ಧ ಟೀ ಸ್ಪೂನ್ ಹಾಕಿದರೆ ಸಾಕು. ಇಷ್ಟು ಇದಕ್ಕೆ ಅರುಣಾ ರವರ ಜೀರಾ ಪೌಡರ್, ಇದು ರೋಸ್ಟೆಡ್. ಮತ್ತು ಉಪ್ಪು ಹಾಕ್ಕೊಳ್ವ. ಉಪ್ಪು ನಮ್ಮದು ಮೊಸರು ಮೇಲೆ ಡಿಪೆಂಡ್ ಆಗ್ತದೆ. ಮೊಸರು ಸ್ವಲ್ಪ ಹುಳಿ ಇದ್ದರೆ ಸ್ವಲ್ಪ ಜಾಸ್ತಿ ಉಪ್ಪು ತಗೊಳ್ತದೆ. ಮತ್ತು ಖಾರ ನಮಗೆ ಬೇಕನ್ಸಿದ್ರೆ ಉಂಟಲ್ಲ ನಾವು ಹಸಿಮೆಣಸು ಆ್ಯಡ್ ಮಾಡ್ಕೊಳ್ಬೋದು, ಸಣ್ಣದಾಗಿ ಸಣ್ಣ ಕತ್ತರಿಸಿ ಒಂದು ಸ್ವಲ್ಪ. ಮತ್ತು ಇದರಲ್ಲಿ ಹಸಿಮೆಣಸಿನ ಸ್ವಲ್ಪ ಅರೋಮ ಕೂಡ ಆ್ಯಡ್ ಆಗ್ತದಲ್ಲ, ಆವಾಗ ಚೆನ್ನಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಬೇಕು. ನಾವು ಒಗ್ಗರಣೆ ಇಟ್ಕೊಳ್ಳುವ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಳಸ್ತಾ ಇರೋದು ನಾವು. ಸಾಕು. ಇದಕ್ಕೆ ಎಣ್ಣೆ ಕಾದ ಕೂಡಲೇ ನಾವು ಸಾಸಿವೆ ಹಾಕುವ. ಸಾಸಿವೆನಷ್ಟೇ ಒಂದು ಅರ್ಧ ಟೀ ಸ್ಪೂನ್ ಸಾಕಾಗುತ್ತೆ. ನಾನು ಹೇಳಿದೆ ಅಲ್ಲ ಆಗ, ಇದು ಒಗ್ಗರಣೆಗೆ ನಮ್ಗೆ ಏನೆಲ್ಲ ಇಷ್ಟ ಇದೆ ಅದು ಹಾಕ್ಕೊಳ್ಬೋದು. ಹೌದು, ಇದರಲ್ಲಿ ಇದು ಚಿಲ್ಲಿ ಫ್ಲೇಕ್ಸ್ ಇರ್ತದಲ್ಲ ಅದರದ್ದು ಅರೋಮ ಕೂಡ ಇದ್ರೊಟ್ಟಿಗೆ ಮಿಕ್ಸ್ ಆಗುವಾಗ ಚೆನ್ನಾಗಿ ಬರುತ್ತೆ. ಈಗ ಸಾಸಿವೆ ಸಿಡ್ತಿದೆ ಅಲ್ಲ ಸಾಕು, ಗ್ಯಾಸ್ ಆಫ್ ಮಾಡ್ಕೊಳ್ಬೋದು. ಈಗ 2 ಪೀಸ್ ಒಣಮೆಣಸು ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ
ಕರಿಬೇವು ಹಾಕುವ. ಓಕೆ. ಅದು ಆಗಲಿ. ಅಷ್ಟೊತ್ತಿಗೆ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಳ್ಳುವ. ಓಕೆ. ಮತ್ತೀಗ ಮೊಸರು ಸೇರಿಸುವ. ಇದು ಮೊಸರು ಉಂಟಲ್ಲ, ನಾವು ಹಾಗೆ ಹಾಲಿಗೆ ನೀರು ಹಾಕದೆ ಹಾಗೆ ಕಾಯಿಸಿ ದಪ್ಪ ಮೊಸರು ಮಾಡ್ಕೊಳ್ಬೇಕು. ಮತ್ತೆ ಮಿಕ್ಸಿಗೆ ಹಾಕಿ ಬೆಣ್ಣೆ ತೆಕ್ಕೊಂಡು, ಇದು ಬೆಣ್ಣೆ ತೆಗ್ದಿದ್ದು ಮೊಸರು ಕಡ್ದಾಗಿದೆ, ನೀರು ಹಾಕಲಿಲ್ಲ. ಹಾಗೆ ನೀರಾಗಿದ್ರೆ ತಿನ್ನೋಕು ಅಷ್ಟು ರುಚಿ ಅಂತ ಅನ್ಸಲ್ಲ. ಹೌದು, ಇದು ಸ್ವಲ್ಪ ಹೀಗೆ ಸಾಲ್ಟ್ ಆಗಿರ್ಬೇಕು. ಈಗ ಅದು ಒಗ್ಗರಣೆ ಹಾಕ್ಕೊಳ್ಳುವ. ಹಾಕೋದಾ? ಮತ್ತೆ ಇದಕ್ಕೆ ಉಪ್ಪು ಹಾಕುವ. ಉಪ್ಪು ಒಂದಿಷ್ಟು ಸಾಕಾಗ್ತದೆ, ಒಂದು 1/4 ಟೀ ಸ್ಪೂನ್ ಅಷ್ಟು ಸಾಕು. ರೆಡಿ ಆಗೋಯ್ತಾ ಇವಾಗ? ಈಗ ರೆಡಿ ಆಯ್ತು. ಇದು ಇನ್ನು ಸರ್ವ್ ಮಾಡಿದ್ದಾಯ್ತು. ಈಗ ನಾವಿದು ಸರ್ವ್ ಮಾಡ್ಕೊಳ್ವಾ? ನಾನು ಕಾಯ್ತಾ ಇರ್ತೀನಿ ಸರ್ವ್ ಮಾಡೋಕ್ಕೆ. ಆಯ್ತು. ಇದರಲ್ಲಿ ಈರುಳ್ಳಿ ಎಲ್ಲ ಏನೂ ಇಲ್ಲ, ಬರೀ ಇಲ್ಲ ನವಿಲ್ಕೋಸು ಮತ್ತೆ ಮೊಸರು ಅಷ್ಟೇ. ನವಿಲ್ಕೋಸು ಆಯ್ತಾ? ಟೇಸ್ಟ್. ಥ್ಯಾಂಕ್ ಯು ಸೋ ಮಚ್. ಒಗ್ಗರಣೆ ಹಾಕಿ ಮಾಡಿರೋ ಸ್ಪೆಷಲ್ ರಾಯ್ತ ಇವಾಗ ತಾನೇ ಮೇಡಮ್ ಮಾಡಿಕೊಟ್ಟಿರೋಂತಹ ಧನಿಯಾ ರೈಸ್ಗೆ ಸೈಡ್ ಡಿಶ್ ಆಗಿ ಸಖತ್ ಯೂಸ್ ಆಗುತ್ತೆ. ಹಾಗೆ ಆರೋಗ್ಯಕ್ಕೂ ತುಂಬಾ ಉತ್ತಮವಾಗಿರೋವಂಥದ್ದು. ಹೇಗೆ ಮಾಡಿದ್ರು ಈ ಸಿಂಪಲ್ ಆಗಿರೋವಂಥ ರೆಸಿಪಿನ ಅನ್ನೋದನ್ನು ನೀವು ಇನ್ನೊಂದು ಸಲ ನೋಡ್ಕೊಂಡು ಬನ್ನಿ. ನೂಲ್ಕೋಲ್ ರಾಯ್ತ ತಯಾರಿಸೋ ವಿಧಾನ. ಮೊದಲಿಗೆ ನೂಲ್ಕೋಲ್ ಅಥವಾ ನವಿಲು ಕೋಸನ್ನು ತುರಿದುಕೊಳ್ಳಿ. ನಂತರ ಹುರಿದ ಜೀರಿಗೆ ಪುಡಿ ಅರ್ಧ ಚಮಚದಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಮೊಸರು ಹಾಕಿ ಕಲಸಿ. ಆನಂತರ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಒಣಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ಈಗ ಆರೋಗ್ಯಕರ ನೂಲ್ಕೋಲ್ ರಾಯ್ತ ಸವಿಯಲು ಬಲು ಚೆನ್ನ. ಎಸ್ ಮೇಡಮ್, ಧನಿಯಾ ರೈಸ್ ಹಾಗೆ ಅದಕ್ಕೊಂದು ಒಳ್ಳೆ ರಾಯ್ತ ಕೂಡ ರೆಡಿ ಆಗಿದೆ. ನಂಗಂತೂ ಪಲಾವ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇದು ಪಲಾವ್ ಫ್ಯಾಮಿಲಿಗೆ ಸೇರ್ಕೊಳ್ಳೋ ಅಂಥದ್ದು ಕೂಡ. ಹಾಗಾಗಿ ಟೇಸ್ಟ್ ಮಾಡೋಣ ಒಮ್ಮೆ. ರಾಯ್ತ ಜೊತೆ ಒಂದ್ಸಲ ತಗೊಳ್ಳಿ. ಸೂಪರ್ ಆಗಿದೆ, ಹಾಗೆ ತಿನ್ನೋಕೆ ಚೆನ್ನಾಗಿದೆ. ಹೌದಾ? ಮೈಲ್ಡ್ ಇದೆ ಅಲ್ಲ, ಯಾವುದು ಮಸಾಲೆಗಳಿಲ್ಲ. ಹೌದು. ಇವಾಗ ರಾಯ್ತ ಜೊತೆ ಒಂದ್ಸಲ ಟ್ರೈ ಮಾಡೋಣ. ಸೂಪರ್ ಆಗಿದೆ, ಸಖತ್ ಮ್ಯಾಚ್ ಆಗ್ತಾ ಇದೆ. ನವಿಲ್ಕೋಸು ಅಂತ ಗೊತ್ತಾಗೋದಿಲ್ಲ ಅಲ್ಲ? ಹೌದು, ಗೊತ್ತೇ ಆಗ್ತಾ ಇಲ್ಲ. ಹಾಗೆ ತಿನ್ನೋವಾಗ ಒಂದ್ಸಲ ನೋಡ್ಬೇಕು ಗೊತ್ತಾಗುತ್ತಾ ಇಲ್ವಾ ಅಂತ. ಗೊತ್ತೇ ಆಗಲ್ಲ, ಒಗ್ಗರಣೆ ಕೂಡ ಹಾಕಿದ್ದೀರಲ್ಲ, ಹಾಗಾಗಿ ಏನೂ ಗೊತ್ತಾಗಲ್ಲ. ಸಖತ್ತಾಗಿದೆ, ಎರಡೂ ಕೂಡ ತುಂಬ ಇಷ್ಟ ಆಯಿತು. ಧನಿಯಾ ರೈಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತು ನಮ್ಮ ಕಿಚನ್ಗೆ ಬಂದು ನಮಗೋಸ್ಕರ ಇಷ್ಟು ಡಿಲೀಷಿಯಸ್ ಫುಡ್ಡನ್ನು ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಈ ಥರನೇ ಪಲಾವ್ ಮಾಡ್ಕೊಂಡು ನಾವು ರುಚಿಯಾಗಿ ತಿಂತಾ ಇರೋಣ. ನೀವು ಕೂಡ ಸ್ಪೆಷಲ್ ಆಗಿರೋ ರೆಸಿಪಿನ ಟ್ರೈ ಮಾಡ್ತಾ ಇರಿ ಅಂತ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಧನಿಯಾ ರೈಸ್ ಅಂತೂ ಸಖತ್ತಾಗಿದೆ, ಹಾಗೆ ತಿಂತಾ ಇರೋಣ ಅಂತ ಅನ್ನಿಸ್ತಾ ಇರುತ್ತೆ. ತುಂಬ ಈಸಿಯಾಗಿ ಕೂಡ ರೆಡಿ ಮಾಡಿಕೊಟ್ಟಿದ್ದಾರೆ. ನೀವು ಕೂಡ ಡೆಫಿನೆಟ್ಲಿ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ
ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.